ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡಿದಂಥ ದಿವಸ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 26ನೇ ತಾರೀಕು ನವೆಂಬರ್ರಂದು ಸಂವಿಧಾನವನ್ನು ಅರ್ಪಣೆ ಮಾಡಿದ್ದಾರೆ. ಇವತ್ತು ಸರ್ಕಾರ ಘೋಷಣೆ ಮಾಡಿದೆ ಇದನ್ನ ಸಂವಿಧಾನ ದಿವಸ ಅಂತೇಳಿ ಆಚರಿಸುವಂಥದ್ದು. ಸಂವಿಧಾನ ದಿವಸವಾಗಿ ಆಚರಣೆ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಹೊಂದಿಕೊಂಡು ನಾವು ಇವಾಗಲೇ ನಮ್ಮ ಕಾಪುನಲ್ಲಿ ಕೂಡ ಸಂವಿಧಾನ ಬಗ್ಗೆ ಜನಜಾಗೃತಿ ಕೊಡಲಿಕ್ಕೆ, ನಮ್ಮ ಹಕ್ಕುಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡಲಿಕ್ಕೋಸ್ಕರ ಇವತ್ತು ಏನು ಸಂವಿಧಾನದ ಮೇಲೆ ಒಂದು ಅಪಸ್ವರಗಳು ಬರ್ತಾ ಉಂಟು, ಸಂವಿಧಾನ ಉಳಿಸಿ ಅನ್ನುವಂಥ ಒಂದು ಉದ್ದೇಶದಿಂದ ಕೂಡ ನಾವೊಂದು ಸಮಾವೇಶವನ್ನು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ನಾಡ್ದು ನವೆಂಬರ್ ಇವತ್ತು 26ನೇ ತಾರೀಕಿಗೆ 3 ಗಂಟೆಗೆ ನಾವು ಒಟ್ಟು ಸೇರಿ ಇವತ್ತು ಮೆರವಣಿಗೆ ಮುಖಾಂತರ ಮತ್ತು 4 ಗಂಟೆಗೆ ಒಂದು ಸಾರ್ವಜನಿಕವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು 3 ಧರ್ಮದ ಧರ್ಮಗುರುಗಳಿಂದ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿ, ಫಾದರ್ ಮಾರ್ಟಿಸ್ ರವರು, ಅದೇ ರೀತಿಯಾಗಿ ನಮ್ಮ ಮಾರಿಗುಡಿಯ ದೇವಾಲಯದ ತಂತ್ರಿಗಳು, ಅದೇ ರೀತಿಯಾಗಿ ಇನ್ನೋರ್ವ ಮುಸ್ಲಿಂ ಧರ್ಮಗುರುಗಳು ಪ್ರಾರ್ಥನೆ ಸಲ್ಲಿಕೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಶ್ರೀಯುತ ಇವತ್ತು ನಿಖಿತ್ ರಾಜ್ರವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಶ್ರೀಯುತ ಸುಧೀರ್ ಮರೋಳಿರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ಲೋಕಸಭಾ ಅಭ್ಯರ್ಥಿಗಳಾಗಿದ್ದಂಥ ಶ್ರೀಯುತ ಜಯಪ್ರಕಾಶ್ ಹೆಗ್ಡೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸುಂದರ್ ಮಾಸ್ಟರ್ ಅವರು ಕೂಡ ನಾವು ಕೇಳ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಶ್ರೀಯುತ ಬ್ರಹ್ಮಾವರ ಪಾಂಡುರಂಗ ಆನಂದ್ ಅವರನ್ನು ಕೂಡ ಕೇಳ್ಕೊಂಡಿದ್ದೇವೆ, ಆನಂದ್ ಅವರನ್ನ. ಈ ರೀತಿಯಲ್ಲಿ ನಾವು ಜನಜಾಗೃತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕಿದ್ದೇವೆ. ನಮ್ಮ ಉದ್ದೇಶ ಸಂವಿಧಾನದ ಬಗ್ಗೆ ಜನರಿಗೆ ಜಾಗೃತಿ ಮೂಡಬೇಕು, ತಮ್ಮ ಹಕ್ಕುಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಆಗಬೇಕು. ನಮ್ಮ ಸ್ವಾತಂತ್ರ್ಯ ನಮಗೆ ದೊರೆಯುವ ಜೊತೆಯಲ್ಲಿ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯಗಳಿಗೆ ಕೂಡ ಬೆಳಕು ಚೆಲ್ಲುವಂಥ ಕೆಲಸ ಕಾರ್ಯಗಳಾಗಬೇಕು ಅನ್ನೋದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ನಮ್ಮ ಹತ್ರ ವಿನಂತಿ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮದ ಬಗ್ಗೆ ನಾವು ಇವಾಗಲೇ ಮಸೀದಿ, ಭಜನಾ ಮಂದಿರ, ಸಂಘ ಸಂಸ್ಥೆಗಳಿಗೆ ಅಲ್ಲಲ್ಲಿ ಭೇಟಿ ಕೊಟ್ಟು ನಾವು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇವೆ.